ಸರ್ ನಮಸ್ಕಾರ. ನಮಸ್ತೆ ಸರ್. ಇವತ್ತು ನಮ್ಮ ಎರಡನೇ ಧರ್ಮಸ್ಥಳ ಅಂತಂದ್ರೆ ಬೀಡ್ನಳ್ಳಿ ಬಸವೇಶ್ವರ ದೇವಸ್ಥಾನ ಹಾಗೂ ಬೀಡ್ನಳ್ಳಿ ಗ್ರಾಮಸ್ಥರು ಹಾಗೂ ಬೀಡ್ನಳ್ಳಿಯವರ ವಿಶೇಷತ ದಾಸೋಹ, ಅದು ನಮ್ಮ ಜಿಲ್ಲೆಯಲ್ಲಿ ಎರಡನೇ ಧರ್ಮಸ್ಥಳ ಆಗಿದೆ. ಮತ್ತೆ ಇವತ್ತು ಹನುಮ ಜಯಂತಿ ಕೂಡ ಆಗಿದೆ. ನೀವು ಕೂಡ ನಮ್ಮ ಬನ್ನೂರಿಗೆ ಬಂದಿದ್ದೀರಾ. ಎಲ್ಲ ಯುವಕ ಶಕ್ತಿಗೆ ಏನ್ ಹೇಳ್ತೀರಾ ಸರ್? ಸರ್, ಇದು ಚಾಮುಂಡೇಶ್ವರಿ ಯುವಕರ ಸಂಘದಿಂದ ಸರ್ ಹನುಮನ್ ಜಯಂತಿ ಮಾಡಿರೋದು ಬಹಳ ಖುಷಿ ತಂದಿದೆ ಸರ್. ನಿಮಗೆ ಈ ತರ ಹನುಮನ್ ಜಯಂತಿ ಪ್ರತಿ ಹಳ್ಳಿಯಲ್ಲೂ ಆಗಬೇಕು ಸರ್. ಹಿಂದುತ್ವ ಅನ್ನೋದು ಎತ್ತಿ ಮೆರಿಬೇಕು ಸರ್ ನಾವು. ಬಟ್ ನಮಗೆ ಏನಪ್ಪ ಅಂತ ಅಂದರೆ ಹಿಂದುತ್ವದ ಬಗ್ಗೆ ಗೌರವ ಇರಬೇಕು ಸರ್. ಅದರಲ್ಲೂ ಈ ಚಾಮುಂಡೇಶ್ವರಿ ಯುವಕರ ಸಂಘದ ಬಳಗದವರು ಮಾಡಿರೋದ್ರಿಂದ ನಮ್ಗೆ ಭಾಳ ಹೆಮ್ಮೆ ಆಯ್ತಾ ಇದೆ ಸರ್. ಹೌದು, ಬೇರೆ ಬೇರೆ ಹಳ್ಳಿಯಿಂದೆಲ್ಲ ಬಂದಿದ್ದೀರಾ? ಹೌದು ಸರ್, ಅದೊಂದು ಖುಷಿ ಆಗೋದು. ಹನುಮಳಿಂದ ಬಂದಿರೋದು ಸರ್. ಬಟ್ ಹನುಮನ್ ಜಯಂತಿಗೆ ಭಾಳ ಯಾವತ್ತು ನಾವು ಸರ್ ಇದ್ರಲ್ಲಿ ಒಂದು ನಿಂತ್ಕೊಬೇಕು. ಹನುಮಾಳು ಅಂತ ಹೆಸರು ಬಂದಿರೋದೇ ಹನುಮ ಏನೋ ಒಂದು ವಾನರ ಸಂತತಿ ಇತ್ತಂತೆ ಅಲ್ಲಿ. ಹೌದು ಸರ್, ಈಗ ಅದಕ್ಕೋಸ್ಕರ ನಾವು ಹನುಮನಾಳಲ್ಲಿ ಹನುಮಂದು ದೇವಸ್ಥಾನ ಮಾಡಿಸ್ತಾ ಇದೀವಿ ಸರ್. ಊರೋಟ ಎಲ್ಲ ಸೇರಿ ಅವಾಗಿನಿಂದ ದೇವಸ್ಥಾನ ಇರಲಿಲ್ಲ ಸರ್, ಈಗ ಇದೆ ಮಾಡಿಸ್ತಾ ಇದೀವಿ ಸರ್. ಆಮೇಲೆ ಮುಖ್ಯವಾಗಿ ನಾವು ಬೀಡ್ನಳ್ಳಿ ಬಸವೇಶ್ವರನ ಬಗ್ಗೆ ಹೇಳಲೇಬೇಕು. ಮತ್ತೆ ನಿಮ್ಮ ನಂದಿ ಕೂಡ ಇವತ್ತು ಬಂದಿತ್ತು. ಮಧ್ಯಾಹ್ನ 2 ಗಂಟೆ ಬಂದಂತ ನಂದಿ ಇಷ್ಟೊತ್ತವರೆಗೂ ಕೂಡ ಮೆರವಣಿಗೆ ಕೊಡ್ತು. ಇಡೀ ಬನ್ನೂರಿನ 50,000 ಜನ ಕಣ್ತುಂಬಿಕೊಂಡಿದ್ರೆ ನಂದಿ ಬಸವೇಶ್ವರ ನೋಡಿ ಸರ್. ಅದು ಸುಮ್ಮನೆ ಹೇಳ್ತೀವಲ್ಲ, ಸುಮ್ಮನೆ ಹೇಳೋದಲ್ಲ ಸರ್. ದೇವ್ರ ಸಹಕಾರ, ದೇವ್ರ ಶಕ್ತಿ ಇದ್ರಿಂದ ಈ ತರ ಯಶಸ್ವಿ ಆಗಿರೋದಕ್ಕೆ ಕಾರಣ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಅಷ್ಟು ನೋಡಿ, ಬೇರೆ ಬೇರೆ ಹಳ್ಳಿಯವರು ಎಷ್ಟು ಹೊಗಳ್ತಾರೆ ಈ ಒಂದು ಯುವಕ ಶಕ್ತಿನ ಅಂತಂದ್ರೆ ಅದಕ್ಕೆ ನೀವೇ ನೋಡ್ತಾ ಇದ್ದೀರಾ. ನೋಡಿ 3 ದಿನಗಳಿಂದ ಈ ಒಂದು ಬಾಂಡ್ಲಿ, ಈ ಒಂದು ದೇಕ್ಸಿ ಬೇಯ್ತಾನೆ ಇದೆ ರೀ. ಸರಿಸುಮಾರು ಒಂದು 15,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ಒಂದು ಹೆಗ್ಗಳಿಕೆ ನಾವು ನೋಡ್ತಾ ಇದೀವಿ. ನೋಡಿ ಇಷ್ಟು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ನಂಬರ್ 1 ಅಂತಂದ್ರೆ ನಮ್ಮ ದಾಸೋಹಕ್ಕೆ. ಒಂದು ಸಣ್ಣ ಪೂಜೆ ಕೂಡ ಅದು ದಾಸೋಹ ಕೊಡುವಂತ ಶಕ್ತಿ ನಮ್ಮ ಕರ್ನಾಟಕದ ಜನಗೆ. ಅದರಲ್ಲೂ ಮಂಡ್ಯ ಮೈಸೂರು ಜಿಲ್ಲೆ ಅಂತ, ಹಾಗಾಗಿ ಮಂಡ್ಯ ಮೈಸೂರು ಜಿಲ್ಲೆಯಲ್ಲಿರುವಂತವ್ರು ಬಹಳ ಭಾಗ್ಯವಂತರು, ಪುಣ್ಯವಂತರು. ಮತ್ತೆ ನಮ್ಮ ರೈತರು ಬಹಳ ಧಾರಾಳ ನೋಡಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರು ದಾನಿಗಳು ಬರ್ತಾರೆ. ದೈವಾರಾಧನೆಗಳಿಗೆ ದಾನಿಗಳು ಅವರೇ ಆದಂತ ಕೊಡುಗೆಗಳು ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಕೂಡ ದಾಸೋಹಕ್ಕೆ ಅನುವಾಗುತ್ತೆ. ಮತ್ತೆ ಬೇರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇರೆ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಒಂದು ಲೋಟ ನೀರು ಕೂಡ ಅವ್ರು ಕೊಡಲ್ಲ ಅಂತ. ಹಾಗಾಗಿ ಕರ್ನಾಟಕ ಅಂತಂದ್ರೆ ದಾಸೋಹ ಅಂತಂದ್ರೆ ಕರ್ನಾಟಕ. ಹಾಗಾಗಿ 2 ಜಿಲ್ಲೆಗಳು, ಮೈಸೂರು, ಮಂಡ್ಯ ಮತ್ತೆ ಚಾಮರಾಜನಗರ, ಈ 3 ತ್ರಿವಳಿ ಜಿಲ್ಲೆಗಳಲ್ಲಿ ಯಾವತ್ತೂ ಕೂಡ ಹಸಿದವರಿಗೆ ಅನ್ನ ಕೊಡುವಂತ ರೈತರ ಹೆಮ್ಮೆಯ ರೈತರ ಮಕ್ಕಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗುವಂಥದ್ದು. ಹಾಗಾಗಿ ನಾವು ನೋಡ್ತಾ ಇದ್ದೀರಾ, ಸತತವಾಗಿ 3 ದಿನಗಳ ಕಾಲ ದಾಸೋಹ ವ್ಯವಸ್ಥೆ ಮಾಡ್ತಾರೆ ಅಂತಂದ್ರೆ ಅದು ಸುಲಭ ಅಲ್ಲ. ಮತ್ತೆ ಆಗ್ಲೇ ಹೇಳಿದೆ, ಸಾಮರಸ್ಯದ ಹಬ್ಬ ಅಂತಂದ್ರೆ ಹೇಳಿದೆ. ಹಾಗೇನೆ ನೋಡಿ ಸಾಮರಸ್ಯ ಅಂತ ಏನು ಅಂತಂದ್ರೆ ಎಲ್ಲ ಸಕಲ ಜಾತಿಗಳು ಸೇರ್ಕೊಂಡು, ಎಲ್ಲ ಮತ ಪಂಥಗಳನ್ನು ಸೇರ್ಕೊಂಡು ಮಾಡುವಂತ ಹನುಮ ಜಯಂತಿಗೆ ಉದಾಹರಣೆ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ನಿಜವೂ ಬಹಳ ವಿಶೇಷವಾಗಿ, ವಿಜೃಂಭಣೆಯಾಗಿ, ಜೊತೆಗೆ ವಿಶಿಷ್ಟವಾಗಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಯಶಸ್ವಿ. ಹಾಗಾಗಿ ಇವತ್ತು ಜಾತಿ ಭೇದ ಭಾವಗಳನ್ನ ಒಂದ್ ಕಡೆ ಇರಿಸಿ ಇವತ್ತು ಹನುಮ ಜಯಂತಿ ಬನ್ನೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಆಗಿದೆ ಅಂತಂದ್ರೆ ಅದು ನಿದರ್ಶನ ತಾವು ನೋಡ್ತಾ ಇದ್ದೀರಾ. ಹಾಗೇನೆ ಇಡೀ ರಾಜ್ಯದಲ್ಲಿ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂಥದ್ದು ನಮ್ಮ ಕರ್ನಾಟಕ. ಇಡೀ ದೇಶದಲ್ಲಿ ಕೂಡ ಬೇರೆ ರಾಜ್ಯಗಳಿಗೆ ಹೋದ್ರೆ ಒಂದು ಲೋಟ ನೀರು ಕೂಡ ಕೊಡಲ್ಲ, ಅದಕ್ಕೂ ಕಾಸು ಕೊಟ್ಟು ಕುಡಿಯುವಂಥ ಹಣೆಬರ ಇರುವಂಥದ್ದು. ಆದರೆ ನಮ್ಮ ರಾಜ್ಯದ ಹೆಮ್ಮೆಯ ರೈತರು ಬೆಳೆದಂತಹ ಪ್ರತಿಯೊಂದು ದಾಸೋಹ ಕೂಡ ಫ್ರೀಯಾಗಿ ದಾಸೋಹಕ್ಕೆ ಕೊಡುವಂಥದ್ದು. ದಾನಿಗಳು ನೋಡಿ ಎಲ್ಲಾನು ವ್ಯವಸ್ಥಿತವಾಗಿ ಮಾಡಿರುವಂಥ ಈ ಒಂದು ಹಬ್ಬ ಇವತ್ತು ತೆರೆ ಕಂಡಿದೆ. ಜೊತೆಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಧಾರ್ಮಿಕ ಆಚರಣೆಗಳಿಗೆ ನಮ್ಮ ಹೆಣ್ಮಕ್ಳು ಅವ್ರು ಬರಲಿಲ್ಲ ಅಂತಂದ್ರೆ ಧಾರ್ಮಿಕ ಆಚರಣೆಗಳೇ ಕೂಡ ಆಗಲ್ಲ. ಆದರೆ ಎಲ್ಲರೂ ಕೂಡ ಇವತ್ತು ಆ ಒಂದು ಧಾರ್ಮಿಕ ಆಚರಣೆ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆದಂಥ ಪ್ರೊಸೆಷನ್ ಈಗ 7 ಗಂಟೆಗೆ ಮುಗಿದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 5 ಗಂಟೆಗಳ ಕಾಲ ಸತತವಾದಂತಹ ಪ್ರೊಸೆಷನ್ ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡ ಹನುಮ ಜಯಂತಿಗೆ ಹೆಸರಿಗೆ ಪಾತ್ರವಾಗುವಂಥದ್ದು ತಾವೇನು ನೋಡ್ತಾ ಇದ್ದೀರಾ. ಎಸ್, ಹಾಗಾಗಿ ನಿಜವೂ ಈ ಒಂದು ಸ್ಥಳ ಆಗ್ಲಿ ಹೇಳ್ದಂಗೆ ಸ್ಥಳ ಮಹಿಮೆ ಹೇಳ್ತೀನಿ ಕೇಳಿ. ಒಂದು ವ್ಯಾನ್ ಬರುತ್ತೆ ಆ ಜಾಗದಲ್ಲಿ, ಆ ಬಸ್ ಇದೆಯಲ್ಲ ಆ ಜಾಗದಲ್ಲಿ, ಈ 30 ವರ್ಷ ಹಿಂದೆ ಕತೆ ಹೇಳ್ತಾ ಇರೋದು. ಆ 30 ವರ್ಷ ಹಿಂದೆ ಒಂದು ವ್ಯಾನ್ ಬರುತ್ತೆ, ಒಂದು ಕೋತಿ ಸಿಗಾಕೊಂಡ್ಬಿಡುತ್ತೆ. ಒಂದು ಕುಟುಂಬದ ಮುಖ್ಯಸ್ಥ ಕೋತಿ ಸಿಗಾಕೊಂಡಾಗ ಕೋತಿ ಸತ್ತೋಗುತ್ತೆ. ಇದೊಂದು ಗುಡ್ಡಗಾಡ ಪ್ರದೇಶ ಇರುತ್ತೆ ಇಲ್ಲಿ ದೇವಸ್ಥಾನದ ಪಕ್ಕ. ಅಲ್ಲಿ ಇವತ್ತು ಹನುಮ ಜಯಂತಿಯ ಆಚರಣೆ ಮಾಡೋದಕ್ಕೆ ದಿವ್ಯ ಶಕ್ತಿ ಆಯಿತು. ನಿಜವಲ್ಲೂ KSRTC ಅವ್ರಿಗೆ ನೋಡ್ರಿ, ಅಲ್ಲ ಇಲ್ಲಿ ಜಾಗನೇ ಇಲ್ಲ. ಇವ್ರು ಎಲ್ರಿ ಬರ್ತಾರೆ ಇವರು? KSRTC ಜಾಗ ಇದೆಯೇನ್ರಿ ಇಲ್ಲಿ ಜಾಗ ಇದೆಯಾ ಹೋಗ್ಲಿ ಬರೋದಕ್ಕೆ? KSRTC ಆ ಕಡೆ ಇದೆ ಜಾಗ.
ನಮಸ್ಕಾರ ಸರ್, ನಮಸ್ಕಾರ. ಹಾಗಾಗಿ ಇವತ್ತು ಯುವಶಕ್ತಿ ಒಗ್ಗೂಟ್ಕೊಂಡು ಈ ಒಂದು ಹನುಮ ಜಯಂತಿ ತೆರೆ ಕಂಡಿರುವಂಥದ್ದು. 3 ದಿನಗಳ ಕಾಲ ಹನುಮ ಜಯಂತಿ ತೆರೆಗಾಳಕ್ಕೆ ಮುಖ್ಯವಾಗಿ ಯುವಶಕ್ತಿ. ಹಾಗಾಗಿ ಎಲ್ಲ ಜನಾಂಗದ, ಎಲ್ಲ ಕೋಮಿನ, ಎಲ್ಲ ಯಜಮಾನರುಗಳು, ಯುವಕರು, ಆ ಗ್ರಾಮದ, ಬನ್ನೂರು ಗ್ರಾಮದ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಹನುಮ ಜಯಂತಿ ಯಶಸ್ವಿಯಾಗಿ ತಗೊಂಡಿದ್ದಾರೆ. ಅದಕ್ಕೆ ಹೆಗ್ಗಳಿಕೆ ಆ ಗ್ರಾಮಸ್ಥರಿಗೆ ಮತ್ತು ಆ ಊರಿನ ಯಜಮಾನರುಗಳಿಗೆ ಸೇರುವಂಥದ್ದು. ಸಾಮರಸ್ಯ ಹಬ್ಬ ತೆರೆ ಕಂಡಿದೆ. ಇನ್ನೂ ಮತ್ತಷ್ಟು ಜೋರಾಗಿ ಆಗಲಿ ಅಂತ ಕೂಡ ನಾನು ಆಶಿಸ್ತೀನಿ. ಮುಂದಿನ ವರ್ಷ ಕೂಡ ಅದ್ದೂರಿಯಾದಂಥ ಚಾಲನೆಗೆ ಮತ್ತೊಮ್ಮೆ ಅವಕಾಶ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡ್ತೀನಿ. ಮಾತಾಡಿ ಒಂದೆರಡು. ಮಾತಾಡ್ರಪ್ಪ ಒಂದೆರಡು. ಮಾತಾಡಿ, ಆಯ್ತು, ಪರವಾಗಿಲ್ಲ. ನೋಡಿ, ಒಂದು ಯುವಶಕ್ತಿ ಇಲ್ಲ ಅಂದ್ರೆ ಇವತ್ತು ಯಾವುದೇ ಕಾರ್ಯಕ್ರಮ, ಧಾರ್ಮಿಕ ಆಚರಣೆಗಳಾಗಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನಿಜವಲ್ಲೂ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿ ತಗೊಂಡು ಮಾಡಿರೋದು. ಎಲ್ಲ ಯುವಕ ಶಕ್ತಿಗೆ ನಮಸ್ಕಾರ. ನಿಜವಲ್ಲೂ 3 ದಿನಗಳು ಹೆಂಗ್ ಕಳೀತಂತಾನೆ ಗೊತ್ತಿಲ್ಲ ಅಲ್ವಾ. ನಿನ್ನೆ ದೊಡ್ಡ ಒಂದು ರಸಮಂಜರಿ ಕಾರ್ಯಕ್ರಮ, ಅದಕ್ಕೊಬ್ರು ಬಂದು ಚಾಲನೆ ಕೊಡ್ತಾರೆ. ಇವತ್ತು ತೆರೆ ಕಾಣೋದಕ್ಕೆ ಒಬ್ರು ಬಂದು ಚಾಲನೆ ಕೊಡ್ತಾರೆ, ಉದ್ಘಾಟನೆಗೆ ಒಬ್ರು ಚಾಲನೆ ಕೊಡ್ತಾರೆ. ಅದೆಲ್ಲ ಯುವಶಕ್ತಿ ಈಗ ಕಾರಣ. ಇವತ್ತು ಹನುಮ ಜಯಂತಿ ಯಶಸ್ವಿ ಆಯಿತು. ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯಿತು. ಎಲ್ಲ ಅನ್ಕೊಂಡಿರ್ತಾರೆ, ಎಲ್ಲ ಥರ ನೀಟಾಗಿ ಆಗಿಲ್ಲ. ಆಮೇಲೆ ಇವಾಗ ನೋಡ್ತಾ ಇರ್ಬೋದೆಲ್ಲ ಪ್ರಸಾದ ಎಲ್ಲ ಭಕ್ತಾದಿಗಳೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೀತು ಸರ್, ತೊಂದರೆ ಆಗಿಲ್ಲ. ಅಲ್ಲ, ತೊಂದರೆ ಆಗೋದು ಇಲ್ಲ. ಯಾಕೆಂದ್ರೆ ಬನ್ನೂರು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು, ಧಾರ್ಮಿಕ ಶಕ್ತಿ ಇರುವಂಥದ್ದು. ಯಾವ ದುಷ್ಟ ಶಕ್ತಿಗಳು ಬಂದರೂ ಧಾರ್ಮಿಕ ಶಕ್ತಿ ಮುಂದೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಳ್ಳೇದಾಗ್ಲಿ. ತಮ್ಮ ಎಲ್ಲ ಕಷ್ಟ ಏನು ಒಂದು ತಿಂಗಳಿಂದ ಸತತವಾಗಿ ಕಷ್ಟಪಟ್ಟಿದ್ದೀರಾ ಈ ಒಂದು ಹಬ್ಬಕ್ಕೋಸ್ಕರ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಹಾಗಾಗಿ ಸರ್ ಮಾತಾಡ್ತೀರಾ? ಮಾತಾಡಿ ಸರ್. ಎಸ್, ಹಾಗೆ ಬನ್ನಿ. ಮಾತಾಡ್ತೀನಿ ಗುರುನ. ಗುರು ಮಾತಾಡ್ಬಿಡಿ, ಬನ್ನಿ. ಕಾರ್ಯಕ್ರಮ ಯಶಸ್ವಿ ಆಯ್ತಲ್ಲ, ಬನ್ನಿ ಇಲ್ಲಿ ಬನ್ನಿ. ಕರ್ಕೊಳ್ಳಿ ಇನ್ಯಾರು. ಬನ್ನಿ, ಇಲ್ಲೇ ಬನ್ನಿ. ಏನಿಲ್ಲ, ಬನ್ನಿ. ಇನ್ಯಾರು ಬರ್ಬೇಕು, ಕರ್ಕೊಳ್ಳಿ. ಸರ್, ಗುರುವರೇ, ಮತ್ತೊಂದು ಚಾಮುಂಡೇಶ್ವರಿ ಯುವಕರ ಸಂಘ ಇವತ್ತು ಇಡೀ ರಾಜ್ಯದಲ್ಲಿ ಮನೆ ಮಾತಾಯಿತು. ನೀವು ನಂಬಲೇಬೇಕಾದ್ರೆ ನೀವು ಯಾವ್ದನ್ನ ಜಿಲ್ಲೆಗೆ ಫೋನ್ ಮಾಡಿ ಕೇಳಿ, ಅಥವಾ ಯಾವುದೋ ಒಂದು ತಾಲೂಕಿಗೆ ಫೋನ್ ಮಾಡಿ ಕೇಳಿ, ಹನುಮ ಜಯಂತಿ ನೋಡಿದ್ರೆ ಬಂದೂರ್ದು ಅಂತ ಖಂಡಿತ ಹೂ ಅಂತಾರೆ. ಯಾಕೆಂದ್ರೆ ಅಷ್ಟು ಮಟ್ಟದ ವಿಜೃಂಭಣೆಯ ಕಾರ್ಯಕ್ರಮನ 3 ದಿನಗಳ ಕಾಲ, 1 ತಿಂಗಳ ಮುಂದೆನೆ ಅದನ್ನ ಪೂರ್ವಭಾವಿ ಮಾಡಿದಿರ. ಏನ್ ಹೇಳ್ತೀರಾ ಈ ವಿಚಾರ? ಎಲ್ಲ ಚೆನ್ನಾಗಾಯ್ತು. ಕನಸು ನನ್ಸಾಯ್ತು. 5 ವರ್ಷದ ಕನಸು ನನ್ಸಾಯ್ತು. ಮಾಡಬೇಕು ಅಂತಿದ್ವು ಎಲ್ಲ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಚಾಮುಂಡೇಶ್ವರಿ ಸಂಘ ಇವತ್ತೆಲ್ಲ ಒಗ್ಗಟ್ಕೊಂಡು ಮಾಡಿದ್ವಿ. ಮುಂದಿನ ವರ್ಷ ಇದೆ ಶಕ್ತಿ ಇದೆ, ಆಂಜನೇಯ ಕೊಳ್ಳಿ ನಮಗೆಲ್ಲ, ನಿಮಗೆಲ್ಲ ಇನ್ನೂ ವಿಜೃಂಭಣೆ. ಸರ್, ಪ್ರತಾಪ್ ಸಿಂಹ ಅವರು 1 ಗಂಟೆಗೆ ಬರ್ತಾರೆ. ನಾನು ಇರಲಿಲ್ಲ, ಬೆಂಗಳೂರು ಹೋಗಿದ್ದೆ. ಈಗ 6 ಗಂಟೆಗೆ ಬಂದೆ ನಾನು. 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರೊಸೆಷನ್ ಅಲ್ವಾ? ಸುನಿಲ್ ಬೋಸು, ಮಾದೇವಪ್ಪ ಅವರೆಲ್ಲ ಬರ್ಬೇಕಾಯ್ತು. ಬರ್ತಾರೆ ಮುಂದಿನ ದಿನಗಳಲ್ಲಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರ್ಸೋಣ ನಾವು ಕೂಡ. ಯಾಕೆಂದ್ರೆ ಜನಶಕ್ತಿ ಜೊತೆಗೆ ಜನಪ್ರತಿನಿಧಿಗಳ ಶಕ್ತಿ ಕೂಡ ಇರಬೇಕು ಮುಂದಿನ ದಿನಗಳಲ್ಲಿ. ಹೌದೌದು, ಖಂಡಿತ. ಯಾಕಂದ್ರೆ ಈ ಭಾಗದ ಜನಪ್ರತಿನಿಧಿಯಾಗಿ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಬ್ಬ ಇದೆ ಸರ್. ಇನ್ನೊಂದು ತಿಂಗಳಾಗಿದ್ದ ತಕ್ಷಣ ಯಮಧರ್ಮ ಬರುತ್ತೆ. ಈಗ ತೇರ್ಗೆ ಸುನೀತಾ ಮೇಡಮ್ 2 ಲಕ್ಷ ಕೊಟ್ಟಿದ್ದಾರೆ ತೇರಿನ ಒಂದು ಬಾಗಿಲಾಕ್ಸಿದಕ್ಕೆ. ಯಾರು ಕೂಡ ಮರೆಯಲ್ಲ, ನಾವು ಕೂಡ ಅದು ಸುದ್ದಿ ಮಾಡಿದೀವಿ. ಹಾಗಾಗಿ ಜನಗಳ ಜೊತೆಗೆ ಜನಪ್ರತಿನಿಧಿಗಳು ಯಾವತ್ತು ಇರ್ತಾರೆ ಅನ್ನೋದು ಕೂಡ ಇದು ನಿದರ್ಶನ. ಇಷ್ಟೆಲ್ಲ ನಡೆಯೋದಕ್ಕೂ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಬನ್ನೂರು ಖಂಡಿತ ನೆನ್ನೆ ಬರ್ಬೇಕಾಯ್ತು. ಯಾಕೆಂದ್ರೆ ಇವತ್ತು ಬೇರೆ ಬೇರೆ ಸೆಷನ್ಗಳಿದೆ. ಹಾಗಾಗಿ ಅವರ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಬರಕ್ ಆಗಿಲ್ಲ ಅಂತ ಕಾಣುತ್ತೆ. ಈ ಮೂಲಕ ಅವರಿಗೆ ಒಂದು ಧನ್ಯವಾದಗಳು ಕೂಡ ತಿಳಿಸಿ ನೀವು. ಖಂಡಿತ ಸರ್, ಥ್ಯಾಂಕ್ ಯು. ಹಾಗೆ ಇದೆಲ್ಲ ದಾಸೋಹ ಕಾರಣ ಮುಖ್ಯ ನಮ್ಮ ರಾಮಕೃಷ್ಣ ಅವರು. ಯಾಕೆಂದ್ರೆ ನೀವು ಎಲ್ಲಾ ಕಡೆ ದಾಸೋಹಗಳನ್ನ ಮಾಡ್ತಾ ಇರ್ತೀರಾ ದೇವಸ್ಥಾನಗಳಲ್ಲಿ. ಅವ್ರು ಕೊಟ್ಟಷ್ಟು ದುಡ್ಡಿಸ್ಕೊಳ್ಳುವಂತ ಒಂದು ನಿಮ್ದು ಸ್ವಭಾವ. ಇವತ್ತು ನಿಮ್ಮ ಒಂದು ಕೈಯಾರ ಊಟ ಮಾಡಿದಂತ ಭಕ್ತಾದಿಗಳು ಕೂಡ ಏನ್ ಹೇಳ್ತೀರಾ? ಅದು ದೇವ್ರ ಸಹಕಾರ ಇದೇ ತರ ನಮ್ಗೆ ಹೆಚ್ಚೊಬ್ರು ಕೊಟ್ಟು ಮಾಡುವಂತ ಶಕ್ತಿ ಕೊಟ್ಟರೆ ಭಗವಂತ ಆಂಜನೇಯ ಶ್ರೀರಾಮ. ಹೊರಗಡೆ ಹೋಗುವಂತ ಜನಗಳು ಕೊಟ್ಟರೆ ಇಸ್ಕೊತೀವಿ, ಇರೋದ್ರೆ ಇಲ್ಲ. ನಮ್ಮ ಇವರು ಅಷ್ಟೇ, ನಮ್ಮ ಹೇಮಂತ್ ಕುಮಾರ್, ನಮ್ಮ ಇನ್ನೊಬ್ಬ ಸಹಪಾಠಿ ಮಧು ಅವರು ಇದ್ರು, ಅದೆಲ್ಲ ಇದ್ದಾರೆ ಅಂತ ಶಕ್ತಿ ಕೊಟ್ಟರೆ ಮತ್ತಷ್ಟು ನಾನು ಹೆಚ್ಚಿನ ರೀತಿಯಲ್ಲಿ ಆ ದೇವ್ರ ಸೇವೆ ಮಾಡುವಂತ ಭಾಗ್ಯ ನಮ್ಗೆ. ಥ್ಯಾಂಕ್ ಯು ರಾಮಕೃಷ್ಣ ಅವರೇ. ನೋಡಿ, ರಾಮಕೃಷ್ಣ ಇದನ್ನೇ ನಾನು ಹೇಳ್ತಾ ಇಲ್ಲ, ನಿಜವಲ್ಲೂ ಅವರು ಎಂಥ ದೇವತಾ ಕಾರ್ಯಗಳು ಕೂಡ ಎಲ್ಲರ ಮುಂದೆ ಅವ್ರು ಇರ್ತಾರೆ. ಆಯ್ತಾ? ನೋಡಿ, 3 ದಿನದಿಂದ ಅವ್ರದೇ ದಾಸೋಹ.
ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಯಾವುದೇ ರೀತಿಯಾದಂತ ಈ ದೇವತಾ ಕಾರ್ಯಗಳಿದ್ರು ಅವರು ಮುಂದೆ ನಿಂತಿರ್ತಾರೆ. ಯಾವುದೇ ದೇವಸ್ಥಾನ ಕಾರ್ಯ, ಉದಾಹರಣೆಗೆ ಕರಿಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಕರಿಯಪ್ಪ ಸ್ವಾಮಿ ದೇವಸ್ಥಾನದ? ಮಿನಿಮಮ್ ಒಂದು 10 10 ವರ್ಷದಿಂದ ಕರಿಯಪ್ಪ ಸ್ವಾಮಿ ದೇವಸ್ಥಾನ ರಾಜಮನೆತವರು ಬಂದು ಪ್ರತಿ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಮಾಡುವಂತ ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮಕ್ಕೂ ಇವ್ರದೇನೆ ಅಡಿಗೆ. ಆ ತರ ಇತ್ತು ದೊಡ್ಡ ಶಕ್ತಿ ಇರುವಂತ ಒಂದು ವಿಶೇಷವಾದಂತ ಮನ್ನಣೆ ಪಡೆದಿರುವಂತ ಬನ್ನೂರು ಯಾವತ್ತು ಪ್ರಚಾರಕ್ಕೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಎಸ್, ಹಾಗಾಗಿ ಕಡೆಯ ದಿನ ಇವತ್ತು ಯಶಸ್ವಿ ಆಗಿದೆ. ಒಳ್ಳೇದಾಗ್ಲಿ. ಎಲ್ಲ ಯುವಕರು ಇವತ್ತು ಎಲ್ಲರ ಹೆಗ್ಲ ಮೇಲೂ ಕೂಡ ಕೇಸರಿ ಇತ್ತು. ಎಸ್, ಮತ್ತೆ ಇದೇ ತರ ಸಂಭ್ರಮ ಇನ್ನೊಂದು ತಿಂಗಳು ಕಾಯ್ಬೇಕು. ಅದು ಯಮಧರ್ಮನ್ ಜಾತ್ರೆ. ಯಮಧರ್ಮನ್ ಜಾತ್ರೆಗೆ ನೋಡಿ, ಯಮಧರ್ಮನ ಎಲ್ಲ ಯುವಕ ತಂಡ ಕೂಡ ಇಲ್ಲಿದೆ. ಎಲ್ಲರೂ ಕೂಡ ಸೇರ್ಕೋತೀವಿ ನಾವೆಲ್ಲ. ಇಡೀ 33 ಹಳ್ಳಿ ಯಮಧರ್ಮನ ಜಾತ್ರೆಗೆ ಮತ್ತೆ ಇನ್ನೊಂದು ತಿಂಗಳು ಮಾತ್ರ. ಇದ್ರ ಡಬ್ಬಲ್ 10 ದಿನಗಳ ಕಾರ್ಯಕ್ರಮ. 330 ಹಳ್ಳಿ. ಹಾಗಾಗಿ ಏನು 33 ಹಳ್ಳಿ ಸೇರುತ್ತೆ ಇಡೀ ತಾಲೂಕಲ್ಲೇ. ಮತ್ತೊಂದು ವಿಶೇಷವಾದಂತ ಬನ್ನೂರು. ಈ ಎಷ್ಟು ಎಲ್ಲ ಹನುಮ ಭಕ್ತಾದಿಗಳು ಕೂಡ 3 ದಿನದಿಂದ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ರೈತರು ಕೆಲಸ ಬಿಟ್ಟು ಭಾಗಿಯಾಗ್ತಾರಲ್ಲ, ಅದೇ ಪುಣ್ಯವಾದ ಕೆಲಸ. ಅದು ಧಾರ್ಮಿಕ ಶಕ್ತಿ. ಖಂಡಿತ. ಹಾಗೇನೆ ಮೈಸೂರು ಜಿಲ್ಲೆ ನಡಕಬೇಕು ಆ ರೀತಿ ಕಾರ್ಯಕ್ರಮ ಮಾಡವ್ರ. ಥ್ಯಾಂಕ್ ಯು. ಆಡಂಬರದಿಂದ ಬಹಳ ದೂರಿಯಾಗಿ ಮಾಡೋರ ಮಾತ್ರ ಸುಮ್ಮನೆ ಹೇಳ್ಬಾರ್ದು. ಖಂಡಿತ. ಊಟದಾಗ್ಲಿ ಮತ್ತೆ ಅನ್ನ ಸಂದರ್ಭ ಕಾರ್ಯಕ್ರಮ. ನಿನ್ನೆ ಅವರೆಕಾಳು ಗೊಜ್ಜು ತಿಂತಾ ಇದ್ರೆ ಏನು ಇನ್ನೂ ತಿನ್ಬೇಕು ಅನಿಸುತ್ತೆ. ಮೊನ್ನೆ ಮಾಡಿರುವಂತ ಊಟ ಇದೆಯಲ್ಲ, ಇನ್ನು ಚರಿತ್ರೆ. ಬನ್ನೂರಲ್ಲಿ ಹೇಳ್ತಿದ್ರು ಕೆಲವರು ಹಳ್ಳಿ ಅಕ್ಕಪಕ್ಕದಲ್ಲಿಯವರು ಬನ್ನೂರು ಟೀ ಕೊಡ್ಸಲ್ಲ, ಕಾಫಿ ಇಲ್ಲ ಆತರ ಅನ್ನಲ್ಲ. ನೀವು ಹಂಗೆ ತಿಳ್ಕೊಂಬೇಡಿ. ನಮ್ ಬನ್ನೂರ್ ಬಗ್ಗೆ ಒಳ್ಳೆ ಅಭಿಮಾನ ಇದೆ. ಮಾಡ್ಬೇಕು ಅಂತಂದ್ರೆ ಎಷ್ಟು ಯುವಕರು ಮಾಡ್ತಾ ಇದ್ವಲ್ರಿ. ನೋಡಿ ಈಗ ಉದಾಹರಣೆಗೆ ಕೇಳಿ ಆ ಮಾತು ನಾನು ಒಪ್ಪಲ್ಲ. ಕೇಳಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಉದಾಹರಣೆಗೆ ಈಗ ನಮ್ಮ ಎಲ್ಲ ತಮಿಳು ಜನಾಂಗದವರು, ವಾಣಿಯರ್ ಜನಾಂಗದವರು 3 ದಿನ ಹಬ್ಬ ಮಾಡ್ತಾರೆ. ಅದು ತಮಿಳುನಾಡಲ್ಲಿ ಮಾಡುವಂತ ಬಣ್ಣಾರಿ ಹಬ್ಬನ ಇಲ್ಲಿ ಮಾಡ್ತಾರೆ. ಮತ್ತೆ 5 ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಾರೆ. ವಡಗಲಪ್ಪನ ಬೆಟ್ಟದಲ್ಲಿ ಪ್ರತಿ ವಾರ ಹಬ್ಬ ಆಗುತ್ತೆ. ಮತ್ತೆ ಇಲ್ಲಿ ಈಶ್ವರನ ದೇವಸ್ಥಾನದಲ್ಲಿ, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ದಾಸೋಹ ಹಾಗೆ ಆಗುತ್ತೆ. ಸಾರಿ, ಏನು ತಪ್ಪು ತಿಳ್ಕೊಂಬಿಡಿ. ಅವ್ರಿಗೆ ಗೊತ್ತಿಲ್ಲದ ಆ ಮಾತು ಅಂದಿರ್ಬೋದು. ಯಾವುದೇ ಜನಾಂಗ ಆಗಿರ್ಬೋದು ಅವರು ಅಂತ ನಾವು ಹೇಳಲ್ಲ. ಕಾರ್ಯಕ್ರಮ ಮಾಡೋದ್ರಲ್ಲಿ ಯುವಕರುಗಳು ಎತ್ತದ ಕೈ. ಆದ್ರೂ ಇವತ್ತು ಕಾರ್ಯಕ್ರಮ ಮಾಡಿದ್ರಲ್ಲ 3 ದಿವಸದಿಂದ ಕಣ್ಣಲ್ಲಿ ನಿದ್ದೆ ಮಾಡಿಲ್ಲ ಅವರು. ಖಂಡಿತ ಜವಾಬ್ದಾರಿ ಜಾಸ್ತಿ ಇರ್ತದೆ. ಮಹೇಶಣ್ಣ ಆಗಿರ್ಬೋದು, ಆಮೇಲೆ ಗುರು ಅವರು ಹುಡುಗರ ಹೆಸರು ಗೊತ್ತಿಲ್ಲ ನಂಗೆ ಜಾಸ್ತಿ. ಆಗಿರ್ಬೋದು, ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ಇನ್ನು ನಮ್ಮ ಟಿ ನರಸೀಪುರ ತಾಲೂಕು ಬನ್ನಿ ಕೊಡ್ರೆ, ಊಟ ಮಾಡಿ ಕೊಡ್ರೆ. ಇನ್ನು ಮತ್ತೆ ಹಿಂಗೆ ಇದೇ ರೀತಿ ನಡೀಲಿ, ಒಂದು ಸಮಾರಂಭ ನಡೀಲಿ ಅಂತ ಒಂದು ಬಹಳ ಖುಷಿಯಿಂದ. ಥ್ಯಾಂಕ್ ಯು. ಯಮಧರ್ಮನ ಹಬ್ಬ ಮುಂದಿನ ದಿನಗಳು ಬರ್ತಾ ಇದೆ. ಇಡೀ ರಾಜ್ಯ ನೋಡುವಂತ ಬನ್ನೂರಿನ 12 ದಿನಗಳ ಕಾರ್ಯಕ್ರಮ ಅದು ಕೂಡ ಬರುವಂತದ್ದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲ ಜನಪ್ರತಿನಿಧಿಗಳ ಒಂದು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯುವಕ ಶಕ್ತಿಯಿಂದ ಕೂಡ ಇವತ್ತು ಕಾರ್ಯಕ್ರಮ ತೆರೆ ಕಂಡಿರೋದು ಬಹಳ ವಿಶೇಷ.